ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿ.ಸಿ. ಕ್ರಿಸ್ ಇಲ್ಲಿ. ಸೊ ಇವತ್ತು ಏನ್ ಕಂಟೆಂಟ್ ಮಾಡ್ತಾ ಇದೀರಿ, ಏನ್ ಚಾಲೆಂಜು ಮಾಡ್ತಿದ್ದೀರಿ? ಸೊ 24 hour ಚಾಲೆಂಜು. ಸೊ ಏನದು ಅಂತ ಈಗಾಗಲೇ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ಬೋದು ಏನು ಅಂತ. ಸೊ ಗೆಸ್ ಮಾಡಿ ಏನು ಅಂತ. ಹೌದು ಗೈಸ್, ಇವಾಗ ಮಾಡ್ತಿರೋದು ಬೆಂಗಳೂರಲ್ಲಿ 24 ಗಂಟೆ ಕಾಸು ಇಲ್ದಿರನೆ ಬದುಕೋದು. ಏನಂತ? ಬೆಂಗಳೂರಲ್ಲಿ ₹1 ಇಲ್ದಿರ ಜೀವನ ಮಾಡೋದು ಹೇಗೆ ಅಂತ. ಸೊ ಗೈಸ್, ಬೆಂದ ಕಾಳೂರು, ಸೋಪ್ ಕಾಲ್ ಬೆಂಗಳೂರು, ಪ್ರತಿಯೊಬ್ರು ಜೀವನ ಕಟ್ಕೊಳ್ಳೋ ಊರು ನಮ್ಮ ಬೆಂಗಳೂರು. ಗೈಸ್, ನೀವೇ ಹೇಳಿ, ಬೆಂಗಳೂರಲ್ಲಿ 24 ಗಂಟೆ ₹1 ಇಲ್ದಿರ ಜೀವನ ನಡೆಸಕ್ ಆಗುತ್ತಾ? ಸಾಧ್ಯನಾ? ಹಾಗಾದ್ರೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ಇವಾಗ ಟೈಮ್ ಆಗಿದೆ 12 ಗಂಟೆ. ಸೊ ಇವಾಗಿಂದ ನನ್ನ ಎಕ್ಸಾಕ್ಟ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನು ಮೇನ್ ಅಂದರೆ, ನಾನು ಮಲ್ಗೋಕ್ಕೆ ಜಾಗನ ಹುಡುಕ್ಬೇಕು. ಸೊ ಗೈಸ್, ನನಗಿರೋ ಟೈಮ್ 1 ರಿಂದ 1.5 ಅವರ್. ಸೊ ಈ ಟೈಮ್ ಒಳಗಡೆ ನಾನು ಮಲ್ಗೋಕ್ಕೆ ಜಾಗನ ಹುಡುಕ್ಬೇಕು. ಗೈಸ್, ನಾನು ಒಬ್ಬನೇ ನಡ್ಕೊಂಡು ಹೋಗ್ತಾ ಇರೋದು, ಯಾರೂ ಇಲ್ಲ. ನೋಡ್ಬೋದು, ಕಡೆ ಯಾರು ಇಲ್ಲ. ಮಿಡ್ ನೈಟು 12 ಗಂಟೆ. ಸೊ ಮೇಜರ್ ಏನಂದರೆ, ಇಶ್ಯೂ ನೈಟ್ ಹೊತ್ತು ವೀಡಿಯೋ ಮಾಡೋದು ತುಂಬ ಕಷ್ಟ. ಅದು ಬೆಂಗಳೂರಲ್ಲಿ ಲೈನ್ ಸ್ನ್ಯಾಚ್ ಮಾಡ್ತಾರೆ, ಮತ್ತು ಫೋನ್ ಕಿತ್ಕೊಂಡು ಹೋಗೋರು ಇದ್ದಾರೆ, ರೋಲ್ ಕಾಲ್ ಮಾಡೋರು ಇದ್ದಾರೆ. ಎಲ್ಲರನ್ನ ಹೆಂಗೆ ತಪ್ಪಿಸ್ಕೊಂಡು ಹೋಗೋದು ಅನ್ನೋ ಒಂದು ದೊಡ್ಡ ಸರ್ಕಸ್ ಮಾಡ್ಬೇಕು. ಇವಾಗ ಆದಷ್ಟು ಆ್ಯಕ್ಟಿವ್ ಆಗಿ ಕೇರ್ಫುಲ್ ಆಗಿರೋಣ. ಒಂದು ಒಳ್ಳೆ ಜಾಗ ನೋಡ್ಬಿಟ್ಟು, ಸೊ ಎಲ್ಲಾದರೂ ಪೆಟ್ರೋಲ್ ಬಂಕ್ ಇಲ್ಲ ಗ್ಯಾಸ್ ಸ್ಟೇಷನಲ್ಲಿ ಜಾಗ ಕೇಳೋಣ. ಸೊ ಕೊಟ್ಟರೆ ಪರವಾಗಿಲ್ಲ ಮಲಗೋಕ್ಕೆ. ನನಗೆ ಒಂದು 5 ಗಂಟೆ ಮಲಗೋಕ್ಕೆ ಜಾಗ ಕೊಟ್ಟರೆ ಸಾಕು. ಅದೇ ಇಲ್ಲಿ ಒಬ್ಬರು ನನ್ನ ಪಕ್ಕದಲ್ಲಿ ಗಾಡಿ ಪಾಸ್ ಆದಾಗೆಲ್ಲ ಯಾರೋ ಒಬ್ಬರು ಫೋನ್ ಕಿತ್ಕೊಳಕ್ಕೆ ಬರ್ತಾರೆ ಅಂತಲೇ ಅನಿಸುತ್ತೆ. ನೀಗ್ರೋಸ್ ಅವ್ರು ಹೋಗ್ತವ್ರೆ, ಸರ್ವೈವ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಮನೇಲಿ ಕೂಡ ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ, ನನ್ನ ಹತ್ರ ಜೊಪ್ಪಲ್ಲಿ ₹1 ಇಲ್ಲ. ಬೇಕಂದರೆ ನಾನು ಗೂಗಲ್ ಪೇನೂ ತೋರಿಸ್ತೀನಿ. 0 ಬ್ಯಾಲೆನ್ಸ್ ಇದೆ. ಸೊ ಫೋನ್ ಇಲ್ಲೇ ರೆಕಾರ್ಡ್ ಆಗ್ತಿದೆ, ತೋರ್ಸೋಕ್ಕಾಗಲ್ಲ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 0 ಬ್ಯಾಲೆನ್ಸ್ ಇದೆ. ಸೊ ಗೈಸ್, ಬೆಂಗಳೂರಲ್ಲಿ ₹1 ದುಡ್ಡು ಇಲ್ದಿರ ಬದುಕೋಕ್ಕಾಗುತ್ತಾ ಇಲ್ವಾ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಚಾಲೆಂಜ್ ನಾನು ತೊಗೊಂಡಿದ್ದೀರಿ. ಸೊ ₹1 ಇಲ್ದಿರ ಹಂಗೋ ಹಿಂಗೋ ಕಷ್ಟ ಬಿದ್ದು ಅವ್ರ ಹತ್ರ ಇವ್ರ ಹತ್ರ ಕೆಲಸ ಕೇಳಿ ಅವತ್ತು ಊಟ ಸಂಪಾದನೆ ಮಾಡೋದೇ ಇವಾಗ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಒಂದು ಗಾಡಿ ಬಂತಂದರೆ ನನ್ನ ಕ್ಯಾಮ್ರಾ ಈ ಕಡೆ ತೆಗಿತಾ ಇದೀನಿ, ಅಷ್ಟೊಂದು ಭಯ ಆಗ್ತಿದೆ. ಸೊ ಎಲ್ಲಾದರೂ ಕಿತ್ಕೊಂಡು ಹೋಗ್ಬಿಡ್ತಾರ ಅಂತ ತುಂಬ ಕೇರ್ಫುಲ್ ಆಗಿರಬೇಕು. ನೈಟ್ ಹೊತ್ತು 10-15 ಮಿನಿಟ್ಸ್ ಇಲ್ಲೇ ಇರೋಣ, ನೋಡೋಣ. ಚೆನ್ನಾಗಿದೆ ವ್ಯೂ, ಗಾಳಿ ತುಂಬ ಚೆನ್ನಾಗಿದೆ ಈ ಸಂಜೆ ಟೈಮಲ್ಲಿ. ಸೊ ಇಷ್ಟು ರಿಸ್ಕ್ ತೊಗೊಂಡು ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ. ಗೈಸ್, ಇವಾಗ ನಾನು ಮಲ್ಕೊಳಕ್ಕೆ ಜಾಗ ಹುಡುಕ್ಬೇಕು. ಜಾಗ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಎಲ್ಲಿ ಮಲ್ಕೊತೀನಿ ಅಂತ. ಗೈಸ್, ಈಗ ಆಲ್ರೆಡಿ 1 ರಿಂದ 1.5 ಗಂಟೆ ಬೆಂಗಳೂರಲ್ಲಿ ಕಳೆದಿದ್ದೀನಿ, ಆದರೆ ಇನ್ನೂ ನನಗೆ ಮಲಗಕ್ಕೆ ಜಾಗನೇ ಸಿಕ್ಕಿಲ್ಲ. ಗೈಸ್, ಆವಾಗ ಸಿಕ್ಕಿದ್ದೆ ಒಂದು ಆಟೋ. ಒಬ್ನೇ ಇರ್ತೀಯಾ? ಇವಾಗ ಒಬ್ಬನೇ ಇರ್ಬೇಕು. ಬೆಳಿಗ್ಗೆ ಗಂಟೆ ಒಬ್ಬನೇ ಇರಬೇಕು. ಆಗ್ಬೋದು, ಇಲ್ಲೇನು ತೊಂದರೆ ಇಲ್ಲ. ಇಲ್ಲಿ ತೊಂದರೆ ಇಲ್ಲ. ಇವಾಗ ಮಲ್ಕೊಬೇಕು, ಒಂದು 5 ಅವರ್ ಮಲ್ಕೊಬೇಕು, 6 ಗಂಟೆ ಗಂಟ. ಬೆಸ್ಟ್ ಜಾಗ ಅಂದ್ರೆ ಆ ಕಾರು, ವೈಟ್ ಕಾರ್ ಇದೆ ನೋಡಿ. ವೈಟ್ ಕಾರ್ ಇದೆ ನೋಡಿ, ಓಮ್ನಿ. ವೈಟ್ ಕಾರ್, ಅದೇ ಓಮ್ನಿ. ಒಬ್ರಿ ಅದು ಸ್ವಲ್ಪ ಗ್ಯಾರೇಜ್ ಅವ್ರದ್ದು, ನಮ್ದೇ ಗೊತ್ತಿರೋದು ಗ್ಯಾರೇಜ್. ಅದಾ ವೈಟ್ ಕಲರಾ? ಏನ್ ತೊಂದರೆ ಇಲ್ಲ, ಬೆಳಿಗ್ಗೆ ಗಂಟೆ ಮಲ್ಕೊಂಡ್ರೆ ಸಾಕು. ಸೊ ಗೈಸ್, ಆ ಜಾಗಕ್ಕೆ ಹೋದಾದ್ಮೇಲೆ ಅಲ್ಲಿ ಕಾರ್ ಲಾಕ್ ಆಗಿಬಿಟ್ಟಿತ್ತು. ಡೋರ್ ಓಪನ್ ಮಾಡೋಕ್ಕಾಗಿಲ್ಲ. ಆದರೆ ತಿರುಗಿ ವಾಪಸ್ ಬಂದೆ. ಸೊ ಗೈಸ್, ಇನ್ನೊಂದು ಜಾಗಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ, ಸೊ ಆ ಟೈಮಲ್ಲಿ ಪೊಲೀಸ್ ಅವರು ಅಡ್ಡ ಹಾಕ್ಬಿಟ್ರು. ಏನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಇಲ್ಲ, ನೈಟು 24 hours ಚಾಲೆಂಜ್ ಮಾಡ್ಬೇಕು. ನಾವು ಕೂತಿರೋದು ಮಾಡಿದೇನಾ? ಇಲ್ಲ, ನಾನು ಹೋಗ್ತಾ ಇದೀನಿ. 5 ಅವರ್ ನಾನು ಮಲ್ಬೇಕು. 24 ಗಂಟೆ ಬೆಂಗಳೂರಲ್ಲಿ ಕಾಸು ಇಲ್ದಿರೋ ಬದುಕಬೇಕು. ಯೂಟ್ಯೂಬ್ ಚಾನಲ್ ಈಗ ನಿನ್ನ ಹತ್ರ ಹುಡುಕರು ₹1 ಇಲ್ಲ. ಇವಾಗಿಲ್ಲ.
ಜಾಸ್ತಿ ಬೆಳೀತಾರೆ. ಸೊ ಕನ್ನಡದವರು ಜಾಸ್ತಿ ನೋಡಿದ್ರೆ ನಮಗೆ ಇವಾಗ ಬರೋಲ್ಲ. ಹತ್ರ ಮಾತಾಡಿದ್ರೆ ತುಂಬ ಫ್ರೆಂಡಾಗಿ ಮಾತಾಡಿದ್ರು, ಅಡ್ವೈಸ್ ಕೊಟ್ಟರು. ಈ ಥರ ಎಲ್ಲ ಓಡಾಡಬೇಡಪ್ಪ ಅನ್ನೋದು ತುಂಬ ಫೋನ್ ಸ್ನ್ಯಾಚಸ್ ಎಲ್ಲ ಆಗ್ತಿದೆ ಈ ಕಡೆ, ಸೊ ಮಾಡಬೇಡ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಸೊ ಗ್ಯಾಸ್ ಬಂಕಲ್ಲಿ ಕೇಳಿದ್ದೀನಿ, ನೋಡ್ತೀನಿ ಇನ್ನೊಂದು ಟಾಪ್ ಕೇಳ್ತೀನಿ, ಅವ್ರು ಓಪನ್ ಮಾಡಿದ್ರು. ಸೊ ಇಲ್ಲಾಂದರೆ ಅಲ್ಲೇ ಆಚೆ ಸ್ವಲ್ಪ ಹೊತ್ತು ಮಾಡ್ಕೊಂಡ್ಬಿಟ್ಟು ಎದ್ದು ಹೋಗ್ತೀನಿ. ಗೈಸ್ ಇನ್ನೇನು ಮಲ್ಗಕ್ಕೆ ಹೋಗ್ಬೇಕು. ಇನ್ನೊಂದು ಕಿತ ಪೊಲೀಸವರು ನನ್ನ ತಡಿತಾರೆ, ಕೇಳ್ತಾರೆ ಏನು ಮಾಡ್ತಿದ್ಯಾ ಫೋನ್ ಹಿಡ್ಕೊಂಡು ಅಂತ. ಇಷ್ಟೊತ್ತಲ್ಲಿ ಏನೋ ಮಗಡಿಯ ನಿಂತು ಅದು 24 hours ಚಾಲೆಂಜ್ ಅದಕ್ಕೆ ಸೇಫ್ಟಿ ಮುಖ್ಯ ತಾನೆ. ಇಲ್ಲ ಇನ್ನೇ ಜಾಗ ಕೇಳಿದ್ವಿ ಮಲ್ಕೊಳಕ್ಕೆ, ಹೌದಾ? ಅದಕ್ಕೆ ವೀಡಿಯೋ ಮಾಡ್ಬಿಟ್ಟು ಇಲ್ಲ ಇಲ್ಲ ಅಲ್ಲೇ ಕೇಳಿದ್ದೀನಿ. ಸೊ ಗೈಸ್ ನನಗೆ ಫೈನಲಿ ಮಲ್ಗಕ್ಕೆ ಜಾಗ ಸಿಕ್ಕಿದೆ. ಸೊ ಗ್ಯಾಸ್ ಬಂಕಲ್ಲಿ ನನಗೆ ಮಲ್ಗಕ್ಕೆ ಜಾಗ ಸಿಕ್ಕಿದೆ, ಜಾಗ ಕೊಟ್ಟಿದ್ದಾರೆ. ಸೊ ನನಗೆ ಅಲ್ಲಿ 6 hour ಮಾತ್ರ ಮಲ್ಕೊಳಕ್ಕೆ ಟೈಮ್ ಇರೋದು, ಯಾಕಂದರೆ ಅದಕ್ಕಿಂತ ಜಾಸ್ತಿ ಮಲ್ಗಕ್ಕೆ ಹೋದರೆ ಅಲ್ಲಿ ಆ ಮಿಷಿನ್ಸ್ ಮತ್ತು ಜನ್ರೇಟರ್ ಆನ್ ಆಗುತ್ತೆ, ಸೊ ನಿದ್ದೆ ಬರೋಲ್ಲ. ಸೊ ಮತ್ತು ಅವ್ರ ಕೆಲಸನೂ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ 6 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಗೈಸ್ ನಾನಿಲ್ಲೇ ಇನ್ನೂ 6.5 hours ಮಲಗ್ತಿದ್ದೀನಿ. ಇದಾದಮೇಲೆ ಬೆಳಗ್ಗೆ ಇನ್ನೂ ಏನೇನು ಚಾಲೆಂಜಸ್ಸನ್ನೆಲ್ಲ ಫೇಸ್ ಮಾಡಬೇಕು ಊಟಕ್ಕೆ, ಲಂಚ್ಗೆ ಮತ್ತು ಡಿನ್ನರ್ಗೆ, ಇದನ್ನೆಲ್ಲ ನೋಡೋದಕ್ಕೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮಲಗಿದ್ದೆ, ಎದ್ಬಿಟ್ಟೆ, ಟೈಮ್ 6 ಗಂಟೆ ಆಗಿದೆ. ಸೊ ಗೈಸ್ ಇವಾಗ ಬೆಳಿಗ್ಗೆ 6 ಗಂಟೆ 6:15 ಆಗ್ತಿದೆ. ಆಯಿತು ಗೈಸ್, ಅದು ನೈಟಲ್ಲಿ ಸರ್ವೈವ್ ಆಗೋದು ಒಂಥರ ಚೆನ್ನಾಗಿತ್ತು. ಇವಾಗ ಬೆಳಿಗ್ಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಇನ್ನೂ 2-3 ಹೊತ್ತಿಗೆ ಊಟನ ಹೆಂಗೆ ಪಡ್ಕೊಳೋದು ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಬೆಳಿಗ್ಗೆ ಆಗಿದೆ, ಬ್ರೇಕ್ಫಾಸ್ಟ್ ಮಾಡಬೇಕು. ಆದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ, ₹1 ದುಡ್ಡು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಇನ್ನೂ 2-3 hour ಈ ಆಟೋದಲ್ಲಿ ರೋಡ್ ಸೈಡಲ್ಲಿ ಮಲಗ್ತಿದ್ದೀನಿ. ಸೊ ಗೈಸ್ ಆದಷ್ಟು ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಕು, ಅದೇ ನನ್ನ ಮೇನ್ ಇಂಟೆನ್ಷನ್. ಗೈಸ್ ನಿಮ್ಮ ಮಾಹಿತಿಗಂತ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ನೀವು ಸೆಟ್ಲ್ ಆಗ್ಬೇಕಂತ ಏನಾದರೂ ಪ್ಲಾನ್ಸ್ ಇದ್ರೆ ಮಿನಿಮಮ್ ಕಾಸ್ಟ್ ಆಫ್ ಲಿವಿಂಗ್ ಬಂದು 40,000-45,000 ರೂಪಾಯಿಗಳು. ಒಂದು ತಿಂಗಳಿಗೆ 40,000-45,000 ಗೈಸ್. ಓ ಮೈ ಗಾಡ್, ಬೆಂಗಳೂರಲ್ಲಿ ಬದುಕೋದು ತುಂಬಾ ಕಷ್ಟ. ಸೊ ಪ್ಲಾನ್ಸ್ ಅನ್ನೋದಿದ್ರೆ 40,000-45,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಬರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದ್ರೆ, ಮಗು ಇದ್ರೆ 40,000-45,000 ಮಂತ್ಲಿ ಖರ್ಚು. ಗೈಸ್ ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ಆಕ್ಚುಲಿ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಈ ಚಾಲೆಂಜ್ ಇನ್ನೂ ತುಂಬಾ ಕಷ್ಟ ಆಗ್ತಾನೆ ಹೋಗುತ್ತೆ. ಸೊ ನೋಡಿ ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಕೆಲಸಕ್ಕೆಲ್ಲ ಟೈಮು, ಮಧ್ಯಾಹ್ನ ಊಟ ಇಲ್ಲ. ಸೊ ಎಲ್ಲಾದ್ರೂ ಒಂದು ಜಾಗದಲ್ಲಿ ಕೆಲಸಕ್ಕೆ ಹೇಳ್ತೀನಿ, ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ. ಸೊ ಗೈಸ್ ಇವಾಗ 12 ಗಂಟೆ ಆಗಿದೆ. ಸೊ ಮಧ್ಯಾಹ್ನ ಬೆಳಿಗ್ಗೆ ಊಟ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಬೇಗ ಎದ್ದೊಳ್ಬಿಟ್ಟು ತಿರುಗಿ ಮಲ್ಕೊಂಬಿಟ್ಟೆ ಆಟೋದಲ್ಲಿ, ನೀವು ನೋಡಿ ಬಂದಿದ್ದು. ಸೊ ಇವಾಗ 12 ಗಂಟೆ ಆಗಿದೆ. ಸೊ ಊಟ ಮಾಡೋ ಟೈಮು, ಹೊಟ್ಟೆ ಬೇರೆ ಹಸಿತಿದೆ ತುಂಬ. ಸೊ ಫ್ರೀಯಾಗಿ ಯಾರು ಊಟ ಮಾಡೋದು ಬೇಡ. ಸೊ ಕೆಲಸ ಮಾಡ್ಬಿಟ್ಟು ಊಟ ಮಾಡಬೇಕು. ಕೆಲಸ ಮಾಡಬೇಕಂದ್ರೆ ಇವಾಗ ಕೆಲಸ ಹುಡುಕ್ಬೇಕು. ಸೊ ಕೆಲಸ ಹುಡ್ಕೊಂಡು ಅದಕ್ಕೆ ಬರೋ ದುಡ್ಡಿಂದ ಊಟ ಮಾಡೋಣ. ಬೆಂಗಳೂರಲ್ಲಿ ಇವಾಗ ಕೆಲಸ ಕೊಡೋದು ಕಷ್ಟನೇ ಒಂದು ದಿವಸಕ್ಕೆ. ಸೊ ಕೇಳಿ ನೋಡೋಣ ಯಾರು ಕೊಡ್ತಾರೆ ಅಂತ. ಇಲ್ಲಾಂದರೆ ನಮ್ಮ ಕೈಯಲ್ಲಿ ಆದ್ಮೇಲೆ ಕೆಲಸ ನಾವು ನೋಡಿ ನೀವು ಹೋಗ್ತಾರೆ only one day. For one day. I am making a YouTube video to survive 24 hours in Bangalore without money. Any work I can do for you. Oh, you have to right now. I don't have to. Sorry. Thanks. ಸೊ ಗೈಸ್ ಕೇಳಿದೆ ಕೆಲಸ, ಅವರು ಇಲ್ಲ ಅಂದ್ಬಿಟ್ಟು.
ಸೊ ಬೇರೆ ಕಡೆ ಹೋಗೋಣ, ಬೇರೆ ಕೆಲಸ ಏನಾದರೂ ಕೇಳೋಣ. भाई काम है थोड़ा काम कौन सा काम? ये सेल करने का. हाँ ले लो, कितने तक चाहिए? हाँ कौन सा काम? ಅವರು ಕಷ್ಟ ಬಿದ್ದು ದುಡ್ಡು ಮಾಡ್ತಿದ್ದಾರೆ, ಚಾಪೆ ಮಾಡ್ತಿದ್ದಾರೆ. ಯಾರು ಸುಮ್ಮನೆ ಗೊತ್ತಿಲ್ಲ, ಸುಮ್ಮನೆ ಯಾರು ದುಡ್ಡು ಕೊಡಲ್ಲ. ಕಷ್ಟ ಬೇಕು, ದುಡ್ಡು ಮಾಡಬೇಕು. ಕೊಟ್ಟಿಲ್ಲ ಅಂದ್ರೆ ನಾವೇ ಕೆಲಸ ಮಾಡೋಣ. ಗೈಸ್, ನಾನು 2-3 ಜಾಗದಲ್ಲಿ ಕೆಲಸ ಕೇಳಿದೆ, ಆದರೆ ಅವರು ಕೆಲಸ ಕೊಟ್ಟಿಲ್ಲ, ನನ್ನ ಕೆಲಸ ಸಿಕ್ಕಿಲ್ಲ. ಸೊ ಹಾಗೆ ಕೆಲಸ ಹುಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ರೋಡಲ್ಲಿ ಈ ಒಂದು ವ್ಯಕ್ತಿ ಸಿಗ್ತಾರೆ. ಈ ಒಂದು ವ್ಯಕ್ತಿ ಜೊತೆ ಮಾತುಕತೆ ಆಗುತ್ತೆ. ಆ ಮಾತುಕತೆ ನನ್ನ ಮೋಟಿವೇಟ್ ಮಾಡುತ್ತೆ. ಇರಕ್ಕಾಗಲ್ಲ. 14 ವರ್ಷ ಆಗಿತ್ತು ಈ ಬಿಸಿಲು ಬಂದು. ಈ ವರ್ಷ ಮಾತ್ರ ಈ ತರ ಇರೋದು. ಗುಡ್ ನೇಮ್ ವಿವೇಕ್ ಅಂತ ಏನಿದು? ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದಾರೆ. 24 ಗಂಟೆ ಬೆಂಗಳೂರಲ್ಲಿ ಬುಕಿಂಗ್ ಬರ್ಬೇಕಾಗುತ್ತೆ ಅಂತ ಚೆನ್ನಾಗಿ ಬದುಕೋದು ಏನ್ ತೊಂದ್ರೆ ಇಲ್ಲ, ಊಟಕ್ಕೆ ಏನ್ ತೊಂದ್ರೆ ಇಲ್ಲ. ಯಾರಾದ್ರೂ ಸ್ವಲ್ಪ ಅನ್ನ ಕೊಟ್ಟು ಇವಾಗ ಹೊಟ್ಟೆ ಹಸಿದೈತೆ, ಕೆಲಸ ಮಾಡ್ಬೇಕು. ಅದಕ್ಕೆ ನೋಡ್ತೀವಿ ಯಾರು ಕೆಲಸ ಬರ್ತಾರ ಇಲ್ವಾ ಅಂತ. ನೋಡಕ್ ಸೂಪರ್ ಮನ್ ತರ ಇದೆ. ನಿನ್ಗ ಕೆಲಸ ಕೊಡೋದು ಎಜುಕೇಶನ್ ಏನ್ ಮಾಡಿದ್ಯಾ? ಒಂದ್ ದಿವಸ ಇವತ್ ಮಾತ್ರ ಬೇಕು, ಅದಕ್ಕೋಸ್ಕರ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಬಾರಪ್ಪ, ನಾನೇ ಕೊಡ್ತೀನಿ ಇವಾಗ. ಒಂದ್ ಪ್ರೈಸ್ ಕೊಡ್ತಿದ್ದೆ, ಇಲ್ಲ ಒಂದ್ ರೇಟ್ ತಿಂತೆ. ಅರ್ಧ ರೈಟ್ ಕೊಡ್ತೀನಿ ಬಾ. ಎನಿಬಡಿ ಬಟ್ ಲ್ಯಾಂಗ್ವೇಜ್ ಲೈಕ್ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇಂಗ್ಲಿಷ್ ಹೌ ಟು ಟಾಕ್ ಅದರ್ ದೆನ್ ವಿಲ್ ಕಮ್ ಅದರ್ಸ್ ವಾಂಟ್ ಟು ಟಾಕ್. ಇಂಗ್ಲಿಷ್ ಇನ್ನು ಬರೆದ್ರೆ ಮಾತಾಡಿದ್ರೆ ಇಂಗ್ಲಿಷ್ ಬರೋದು, ಇಲ್ಲ ಅಂದ್ರೆ ಇಂಗ್ಲಿಷ್ ಬರಲ್ಲ. ಒಳ್ಳೆ ಚೆನ್ನಾಗಿ ಬಟ್ ಆದ್ರೆ ದುಡ್ಕೊಂಡ್ ತಿನ್ನೋನ್ಗೆ ಹಾ ಒಂದ್ ಅಂಗಡಿ ಕ್ಲೀನ್ ಮಾಡಿ ಇವಾಗ ಈ ಕೆಲಸ ಮಾಡ್ತಾ ಇದ್ದಾರೆ. ಓನಪ್ಪ, ಬಿಕಾಸ್ ಆಫ್ 5 ಮೀನ್ಸ್ ಮನಿ ಜನ ಎಲ್ಲ ಇದ್ ಮಾಡೋದು. ಬಟ್ ಸ್ವಂತ ದುಡ್ಕೊಂತೀನಿ, ಕಲ್ತಾನ ಸುಳ್ಳಿ ಇರಲ್ಲ. ಒಂದು ನಾನ್ ಹೇಳೋದೇನಂದ್ರೆ, ಲೈಫ್ ನ ಚಾಲೆಂಜ್ ಆಗಿ ತಗೋಬೇಕು. ಕೆಲವ್ರ ಆತ್ಮಹತ್ಯೆ, ಲವ್, ಹಾಳೆ ಮೂಳು, ಇನ್ನೊಬ್ರಿಗೆ ಹಾಕಿ ನಾವ್ ಸಾಯ್ಬೇಕು. ನಮಗ್ ನಾವ್ ಚೆನ್ನಾಗಿರೋ ಸರಿ. ಸಿಮಾ ಲೈಸೆನ್ಸ್ ಸದ್ಯ ಕೆಲಸ ಇಲ್ಲ, ದುಡ್ಕೊಂಡ್ ತಿಂತೀನಿ. ಡ್ರೈವರ್ ಸಿಮಾ ಆಧಾರ್ ಕಾರ್ಡ್. ಪೊಲೀಸ್ ಆಫೀಸರ್ ಹತ್ರ ನಮ್ಮ ಹತ್ರ ಮಾತಾಡಂಗಿಲ್ಲ, ಎಲ್ಲ ಇದೆ. ಟೈಗರ್ ಒಳ್ಳೇದು. ದುಡ್ಕೊಂಡ್ ತಿಂತೀರಿ, ಕಷ್ಟ ಬೀಳ್ತೀರಿ ದುಡ್ಕೊಂಡ್. ಅದ್ರಲ್ದಿರೋ ಮಜಾನೇ ಬೇರೆ. ತಲೆ ಹೊಡೆದು ಯಾರು ತಿಂತಲ್ಲ, ಮತ್ತೆ ಅದು ನಿಲ್ಲತ್ತೆ. ನೀ ಅದನ್ನ ಲೈಫ್ ಇಸ್ ನಾಟ್ ಎ ಪರ್ಮನೆಂಟ್, ಓನ್ಲಿ 3 days. ಟುಡೇ ಯುವರ್ಸ್ ಡೇ ಆಫ್ ಡೇ somebody guys. Some of the day, some of the guys. Okay. Career. ಸರಿ, Thank you ma. Thanks. ಬರೀ ಊಟ ಮಾಡ್ತೀರಾ? ಎಲ್ಲಾನ ಹೋಗ್ತೀರಾ? ಏನಿದೆ ಸುತ್ತಾಗರು? ದೊಡ್ಡದಾಗ ಸುಮ್ನೆ ರೋಡ್ ಸೈಡ್ ಅಲ್ಲಿ ಕೊಡ್ತಿರೋ ಪರವಾಗಿಲ್ಲ. ತಿನ್ನಂಗಿಲ್ಲ ನೀವು? ಇಲ್ಲ ನಾನು ತಿಂತೀನಿ, ಯಾವ್ದಾದ್ರು ಕೊಡ್ತಿರೋ ಸರಿ, ಈ ರೌಂಡ್ ಹಾಕ ನಂಗೆ ಬಾ, ಸೀದಾ ಹಿಂಗ್ ಹೋಗ್ಬಿಟ್ಟು ಹೊಲ್ಟೆ ಬರ್ತೀನಿ. ಎಲ್ಲಿ ಕ್ಲೀನ್ ಮಾಡ್ಬೇಕು ಇಲ್ಲಿ ಬ್ಯಾಂಗ್ಳೂರ್ ಡೈಸ್ ಹಾಸ್ಪಿಟಲ್ ಕ್ಲೀನ್ ಮಾಡ್ಬೇಕು ನಮ್ಮೂರಲ್ಲಿ. ಇಲ್ಲಿ ಇರ್ತೀರಾ? ಇಲ್ಲೇ ಬರ್ತೀನಿ. ಎಷ್ಟೊತ್ತಲ್ಲಿ? ಒಂದು 10 minutes ಅಲ್ಲಿ ಬಿದ್ದೆ. ಸರಿ 10 minutes. ನೋಡಿ ಅವರು ಓದಿದ್ದಾರೆ, ಲೈಸೆನ್ಸ್ ತಗೊಂಡಿದ್ದಾರೆ, ಡ್ರೈವರು, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅವ್ರ ಹತ್ರ ಆಲ್ರೆಡಿ. ತೋರ್ಸ್ತಾವ ಬಾಟಲ್ ಆಯ್ತವ್ರೆ. ಮುಂದೆ ಒಂದ್ ಏನ್ ಹೇಳ್ತಾರಂದ್ರೆ, ಕಷ್ಟಪಟ್ಟು ದುಡ್ಕೊಂಡ್ ತಿನ್ಬೇಕು, ತಲೆ ಹೊಡೆದು ತಿನ್ಬಾರ್ದು. ತಲೆ ಹೊಡೆದು ದುಡ್ಡು ತಿಂದ್ರೆ ಜಾಸ್ತಿ ಹೊತ್ತು ನಿಲ್ಲಲ್ಲ. ಅವ್ರು ಕಷ್ಟ ಬಿದ್ದು ತಿಂತಿದ್ದಾರೆ, ನೆಮ್ಮದಿ ಇದೆ. ಅವ್ರು ಹೇಳ್ತಿದ್ದಾರೆ, ನಿನ್ಗೊಂದು ಊಟ ಬೇಕಂದ್ರೆ ನಾನ್ ಕೊಡ್ತೀನಿ, ಎಷ್ಟಪ್ಪ ತಿಂತಿ ಅಂತ ಕೇಳಿದ್ದಾರೆ. ಕೊಡ್ಸಿ ಅಂತ ಹೇಳಿದೀನಿ. ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟೊಂದಲ್ಲಿ ಹೋಗಿ ಯಾವ್ದಾದ್ರು ಕೆಲಸ ಕೇಳೋಣ, ಅಷ್ಟೊಂದು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಇವ್ರ ಹತ್ರ ಬರೋಣ, ಊಟ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹೊಟ್ಟೆ ಬೇರೆ ಹಸಿತಿದೆ. ಗೈಸ್, ರೋಡು ಹುಡುಕಿದೆ, ರೋಡು ಕೇಳಿದೆ, ಕೆಲಸ ಹುಡ್ಕೊಂಡು ಹೋದೆ, ಕೆಲಸ ಸಿಕ್ಕಿಲ್ಲ. ಬಿಸಿಲು, ಹೊಟ್ಟೆ ಹಸಿ, ದಾಹ, ಒಂದೊಂದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಇದೆಲ್ಲ ತುಂಬಾ ಕಷ್ಟ ಅನಿಸ್ತಿತ್ತು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ, ಅದು ₹1 ದುಡ್ಡು ಇಲ್ದಿರ. ತುಂಬಾ ದಾಹ ಆಗ್ತೈತೆ, ನೀರ್ ಕುಡಿಬೇಕು, ನೀರ್ಗೂ ಕಾಸಿಲ್ಲ. ಸೊ ನೀರ್ ಕುಡಿಬೇಕು. ಇಲ್ಲಿ ಟೀ ಅಂಗಡಿ ಅಲ್ಲಿ ನೀರ್ ಕುಡ್ಕೊಂಡ್ ಬರ್ತೇವೆ. ಬಂದ್ರೆ ತಿರುಗಿ ಅಂಕಲ್ ಅವಾಗ ಸಿಕ್ಕಿದ್ರಲ್ಲ, ಊಟ ಕೊಡ್ಸ್ತೀನಿ ಅಂತ ಹೇಳಿದ್ರಲ್ಲ, ಅವರು ಹುಡುಕ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇಲ್ಲ.
ಇಲ್ಲೇ ಬನ್ನಿ 10 ನಿಮಿಷ ಬಿಟ್ಕೊಂಡು ಹೋದ್ರು. ಇಲ್ಲಿ ಬಂದೆ, ಇಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಹೋಗಿರ್ಬೋದು, ನೋಡೋಣ. ಲಕ್ಕಿದ್ರೆ ಸಿಗ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾವೇನಾದ್ರೂ ಮಾಡ. ಗೈಸ್, ಕೆಲಸ ಸಿಕ್ಕಿಲ್ಲ. ಅಂಕಲ್ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು, ಅವರು ಇಲ್ಲ. ತುಂಬ ಬೇಜಾರಾಗ್ತಿದೆ ಗೈಸ್, ಹೊಟ್ಟೆ ತುಂಬ ಹಸಿತಿದೆ, ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಗೈಸ್, ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನನಗೊಂದು ಐಡಿಯಾ ಬರುತ್ತೆ. ಯಾಕೆ ನಾನೇ ಸ್ವಂತ ಕೆಲಸ ಮಾಡಬಾರ್ದು, ಯಾಕೆ ನಾನೇ ಸ್ವಂತ ಕೆಲಸ ಮಾಡಿ ಕಾಸು ಮಾಡಬಾರ್ದು, ದುಡ್ಡು ಮಾಡಬಾರ್ದು ಅಂತ ಆವಾಗ ಬಂದಿದ್ದ ಐಡಿಯಾ. ಸೊ ನನ್ನ ಹತ್ರ ಒಂದು ಕಚೀಫ್ ಇತ್ತು. ಸೊ ಆ ಕಚೀಫಲ್ಲಿ ಗಾಡಿನ ಓಡಿಸಿ ದುಡ್ಡು ತೊಗೊಳ್ಳೋಣ ಅಂತ ಐಡಿಯಾ ಬಂತು. ಸೊ ಅಲ್ಲೇ ಕುತ್ಕೊಂಡು ಕಾಯ್ತಿದ್ದೆ. ಸಡನ್ನಾಗಿ ನೋಡಿದ್ರೆ ಒಬ್ರು ಬಂದರು. ಯೂಟ್ಯೂಬ್ ವಿಡಿಯೋ. ಸಾರಿ, ಯೂಟ್ಯೂಬ್ ವಿಡಿಯೋ. ಓಕೆ. So 24 hours challenge because we should not eat. I don't have money. ಕಾಸಿಲ್ಲ, ಕನ್ನಡ ಬರುತ್ತಲ್ಲ. ನೋ, ಐ ಡೋಂಟ್ ನೋ ಕನ್ನಡ. I don't have money now. I want to survive 24 hours now. So I want to do some work and earn money. Okay. So can I wipe your bike and get 10 rupees or 20 rupees? You can. Okay, bro, sure. Huh? Fine. I can wipe back. Yeah. ರೈಸ್ ಒಪ್ಕೊಂಡಿದ್ದಾರೆ. ಒಂದು ಗಾಡಿ ಸಿಕ್ಕಿದೆ, ಒರೆಸ್ಬಿಟ್ಟು 10 ರೂಪಾಯಿ ಇಲ್ಲ 20 ರೂಪಾಯಿ ಕೊಡ್ತಾರೆ. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಕ್ಲೀನಾಗಿ ಒರೆಸ್ಬಿಟ್ಟು ಕೊಡೋಣ. ಕೆಲಸ ಮಾಡಿದ್ದಕ್ಕೆ 10 ರೂಪಾಯಿ ಕೊಡ್ತಾರೆ ಅಂದ್ಕೊಂಡಿದ್ದೆ. 100 ರೂಪಾಯಿ ಕಳಿಸಿದ್ದಾರೆ. ನೋಡ್ಬೋದು, 100 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓದ್ತಾ ಇದ್ದಾರೆ ನೋಡಿ. 100 ರೂಪೀಸ್ ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಮಾಡಿದ್ದು ಇವಾಗ ಎಷ್ಟು ಅರ್ನ್ ಮಾಡಿದ್ದೀನಿ ನಾನು. 10 ರೂಪಾಯಿ 20 ರೂಪಾಯಿ ಕೊಡ್ತಾನೆ ಅಂದ್ಕೊಂಡಿದ್ದೆ. ನೋಡಿದ್ರೆ 100 ರೂಪಾಯಿ ಕಳಿಸಿದ್ದಾರೆ. ಇಷ್ಟೊತ್ತು ಕಾಯ್ದಿದ್ದಕ್ಕೂ ಒಂದು ಒಳ್ಳೆಯದು ಟೈಮ್ ಸಿಗಿದೆ. ಓದ್ದ ವೆಯ್ಟ್ ಅಂತಾರಲ್ಲ, ಇದಕ್ಕೆ ಅನ್ನೋದು. ಸೊ ವೆಯ್ಟ್ ಮಾಡಿದ್ದಕ್ಕೆ ಕಾಯ್ಕೊಂಡಿದ್ದೆ ಯಾರು ಸಿಗಲ್ಲ ಅಂತ ಅಪ್ರೋಚ್ ಮಾಡಿದೆ, ಸಿಕ್ತು. ಇಂದಿರಾ ಕ್ಯಾಂಟೀನ್ಗೆ ಹೋಗೋಣ. ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ 5 ರೂಪಾಯಿಗೆ 10 ರೂಪಾಯಿಗೆ ಊಟ ಸಿಗುತ್ತೆ. ಸೊ ಊಟ ಮಾಡೋಣ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಕರೆಕ್ಟಾಗಿ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ಬಂತು, ತೋರಿಸ್ತೀನಿ ಬಿಡಿ. 10 ರೂಪಾಯಿ ಆಗಿದೆ ಒಂದು ಊಟ. 5 ರೂಪಾಯಿ ಇದ್ದಿದ್ದು. ವೈಟ್ ರೈಸ್, ಅನ್ನ, ಸಾಂಬಾರು, ಊಟ ಚೆನ್ನಾಗಿದೆ ಅಂತ ಇದೆ. ಮನೇಲಿ ಮಾಡಿರೋ ಥರನೇ ಇದೆ. ವೈಟ್ ರೈಸು, ಸಾಂಬಾರು. ಊಟ ಮಾಡಿದ ಆಯಿತು ಇಂದಿರಾ ಕ್ಯಾಂಟೀನಲ್ಲಿ. ನನ್ನ ಹತ್ರ ಇನ್ನೂ ಬ್ಯಾಲೆನ್ಸ್ 90 ರೂಪೀಸ್ ಇದೆ. 90 ರೂಪೀಸಲ್ಲಿ ಸ್ವಲ್ಪ ಬಿಸ್ಕೆಟ್ಸು ಏನಾದರೂ ಆದಷ್ಟು ತೊಗೊಳೋಣ. ಮಕ್ಕಳು ಮತ್ತು ಊಟ ಮಾಡ್ತಿರೋರು ಯಾರಾದರೂ ಇದ್ದರೆ ಅವ್ರು ಕೊಡೋಣ ಬಿಸ್ಕೆಟು. ಸೊ ಬಿಸ್ಕೆಟ್ಸ್ ತೊಗೊಳೋಣ. ಬೆಂಗಳೂರಲ್ಲಿ 24 ಅವರ್ಸ್ ದುಡ್ಡು ಇಲ್ದಿರೋ ಬದುಕೋಕ್ಕಾಗತ್ತಾ? ಆಗಲ್ಲ ಬ್ರದರ್, ಆಗಲ್ವಾ? ಅದಕ್ಕೆ ಇಲ್ಲ, ನಾವು ವಿಡಿಯೋ ಮಾಡ್ತಾ ಇದ್ದೀರಿ. ಸೊ 24 ಗಂಟೆ ದುಡ್ಡು ಇಲ್ದಿರ ಕಷ್ಟಪಟ್ಟು ದುಡ್ಡು ಮಾಡಿ ಆಮೇಲೆ ಊಟ ಮಾಡೋಕ್ಕೆ ಟೈಮ್ ಮಾಡ್ತೀವಿ. ಆಗತ್ತೆ, ನಿಮ್ಮನ್ನ ಕೇಳ್ತಾ ಇದ್ದೀನಿ, ಆಗತ್ತಾ ಅಂತ? ಆಗಲ್ಲ, ಆಗಲ್ಲ, ಕಷ್ಟ ಬೀಳ್ಬೇಕು. ರೋಡ್ ಸೈಡಲ್ಲಿದ್ದ ಎಲ್ಲರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ಟೆ. ಮತ್ತು ಚಿಕ್ಕ ಮಗುಗೆ ಒಂದು ಫ್ಯಾಮಿಲಿ ಇತ್ತು. ಸೊ ಆ ಫ್ಯಾಮಿಲಿಗೆ ಒಂದು ಕೊಟ್ಟೆ. ಸೊ ಅಲ್ಲಿ ನಂದು 50 ರೂಪೀಸ್ ಮೈನಸ್ ಮಾಡಿದೆ. ಸೊ ನನ್ನ ಹತ್ರ ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್ ಬಂದು 40 ರೂಪೀಸ್ ಗೈಸ್. ಇವಾಗ ಸಂಜೆ 5:30. ಸೊ ಟೀ ಕಾಫಿ ಕುಡಿಯೋ ಟೈಮು. ಸೊ ಅಕ್ಕಪಕ್ಕದಲ್ಲಿ ಯಾವುದೂ ಟೀ ಶಾಪ್ ಇರಲಿಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ಒಂದು ನಂದಿನಿ ಪಾರ್ಲರ್ ಇತ್ತು. ಸೊ ಅಲ್ಲೋಗಿ ಒಂದು ಮಜ್ಜಿಗೆ ತೊಗೊಂಡೆ. ಸೊ 20 ರೂಪಾಯಿ ಕೊಟ್ಟೆ. ಸೊ ಬ್ಯಾಲೆನ್ಸ್ ನನಗೆ 11 ರೂಪಾಯಿ ಕೊಟ್ಟರು.
ಮಜ್ಜಿಗೆ ಪ್ರೈಸ್ ಬಂದು 9 ರೂಪಾಯಿ. ಸೊ ಬಿಸಿಲಲ್ಲಿ ಸುತ್ತಿರೋದಕ್ಕೆ ಮಜ್ಜಿಗೆ ಕುಡಿದ್ರೆ ಒಳ್ಳೇದಾಗುತ್ತೆ ಅಂತ ಮಜ್ಜಿಗೆ ಕುಡಿದ್ರೆ ಸೊ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಇತ್ತು. ಸೊ ಗೈಸ್, ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡಿದ್ದೆ ನೆಕ್ಸ್ಟ್ ಡಿನ್ನರ್ಗೆ ಊಟ ಎಲ್ಲಿ ಮಾಡೋದು ಅಂತ. ಸೊ ಅವಾಗ ನನಗೆ ಫ್ಲ್ಯಾಶ್ ಆಗ್ತಿತ್ತೆ ಪ್ಯಾಲೇಸ್ ಗ್ರೌಂಡ್. ಯಾಕಂದರೆ ಅಲ್ಲಿ ಬಂದು ಮದುವೆ ಸಮಾರಂಭ ನಡೀತಾನೆ ಇರುತ್ತೆ. ಸೊ ಗೈಸ್, ಇವಾಗ ಟೈಮ್ ಬಂದು 5:30. ಸೊ ಇನ್ನೂ ನಾನು 3.5 ಅವರ್ ಇಲ್ಲೇ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು. ಯಾಕಂದರೆ ಅಲ್ಲಿ ಮದುವೆಗಳು 8ರಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಜನ ಜಾಸ್ತಿ ಇರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಇನ್ನು 3 ಅವರ್ ಇಲ್ಲೇ ಕಲಿಬೇಕು. ಸೊ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತೀನಿ. ಸೊ ಗೈಸ್, ಕತ್ಲಾಗ್ತಿದ್ದಂಗೆ ನಾನು ಬಸ್ಸಿನ ಕಡೆ ಹೊಡ್ತೀನಿ. ಬಸ್ ವೇಟ್ ಮಾಡ್ತಿರ್ತೀನಿ. ಸೊ ಬಸ್ ಬಂದಿದ ತಕ್ಷಣ ಬಸ್ಸಲ್ಲಿ ಎತ್ತು ಟಿಕೆಟ್ ತೊಗೊಳ್ತೀನಿ. ಸೊ ಇಲ್ಲಿಂದ 2 ಬಸ್ ಹಿಡಿಬೇಕು. ಸೊ 2 ಬಸ್ಸಿಗೆ 2 ಟಿಕೆಟ್ ತೊಗೊಬೇಕು. ಸೊ ಒಂದು ಟಿಕೆಟ್ ಬಂದು 15 ರೂಪಾಯಿ. ಸೊ ಇನ್ನೊಂದು ಟಿಕೆಟ್ ಬಂದು 10 ರೂಪಾಯಿ. ಸೊ ನಾನು ಬಸ್ ಇಳಿದಿದ ತಕ್ಷಣ ನಾನು ಅಲ್ಲಿ ಹಾಕಿದ ಲೈಟಿಂಗ್ಸ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಯಾವುದು ನಡೀತಲ್ಲ, ಇಲ್ಲಿ ಎಲ್ಲ ಕ್ಲೋಸ್ ಆಗಿದೆ, ಯಾವುದು ನಡೀತಾ ಇಲ್ಲ. ಮತ್ತೆ ಇದು ಕ್ಲೋಸ್. ಲಾಸ್ಟ್ಗೆ ಇದಾಯ್ತು, ಬನ್ನೆ ತಿನ್ಕೊಂಡು ಹೋಗ್ಬೇಕು. ಒಂದು ಮದುವೆ ನಡೀತಾ ಇಲ್ಲ ಇವತ್ತು, ಏನೋ ಗೊತ್ತಿಲ್ಲ, ದಿನ ಸರಿ ಇಲ್ಲ ಅನ್ಸುತ್ತೆ. 6 ರೂಪಾಯಿ ಐತೆ, 6 ರೂಪಾಯಿ ಐತೆ. ಹಂಗೆ ಒಂದು ಬನ್ ಬರುತ್ತೆ. All the gates it's closed. No marriages today. How you are going to? Now I'll go near Vasant Nagar and I'll go. That's from Bangalore. Huh? Yeah, bro, for own YouTube channel. You learn, bro? Now I'm with less subscribers, bro. 120. Yeah, later I'll make it. Everything, Yeah, bro. you have struggled. Yeah. Then only you'll get something. Yeah. Struggle Without struggle, nothing is easy, bro. Archive, bro. Proud of you, bro. Yeah, bro. Thanks, bro. May Allah, may God fulfill all your dreams, bro. I'll take a left turn, no? Thanks, bro. It's okay, bro. Thank you so much, bro. You're welcome, bro. You. Subscribe. DC Chris. Okay, bro. Thanks, bro. ಡ್ರಾಪ್ ಕೊಟ್ರು. ನಾನು ಅನ್ಕೊಂಡೇ ಇದ್ದಿಲ್ಲ ಯಾರಾದ್ರೂ ಡ್ರಾಪ್ ಕೊಡ್ತಾರೆ ಅಂತ. ನೋಡಿದೆ, ನಾನು ನಡ್ಕೊಂಡು ಹೋಗೋದು ನೋಡ್ಬಿಟ್ಟು ಡ್ರಾಪ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಅವರಿಗೆ. ಮುಸ್ಲಿಂ ಅವರು ಗೊತ್ತಿಲ್ಲ, ಪೆಟ್ಟಿ ಅಂಗಡಿ ಇದೆ, ಬನ್ ಸಿಗುತ್ತಾ ಕೇಳೋಣ. ಅಂಕಲ್ ಬಂದಿದ್ಯಾ? ಬಂದಿದ್ಯಾ? ಬಂದಿಲ್ಲಪ್ಪ. ಇಲ್ಲ, ಟೀ ಶಾಪ್ ಹುಡುಕ್ತೆ ಏನೊಂದು ಬಂದು ಸಿಕ್ಕಿದ್ರೆ ಸಾಕು, ಹೊಟ್ಟೆ ತುಂಬುತ್ತೆ ಒಂದು ಬೆನ್ನಲ್ಲಿ. ಬೆಳಿಗ್ಗೆ ಗಂಟೆ ಇರ್ಬೋದು. ನೀರು ಬೇರೆ ಖಾಲಿ, ನೀರಿಲ್ಲ. ನಾನು ಯಾವುದೋ ಟೈಮಲ್ಲಿ ಯಾರಿಗಾದ್ರು ಡ್ರಾಪ್ ಕೊಟ್ಟಿರ್ಬೋದೇನೋ ಅನ್ಸುತ್ತೆ, ಕೇಳ್ದಿರಾ. ಅದಕ್ಕೆ ಇವತ್ತು ನನಗೆ ಯಾರೋ ಡ್ರಾಪ್ ಕೊಟ್ಟವ್ರೆ. ಕರ್ಮ ಅನ್ನೋದು ರಿಟರ್ನ್ ಆಗೇ ಆಗುತ್ತೆ, ಯಾರಿಗೆ ಅಂದರೂ ಅಷ್ಟೇ. ಸೊ ದೇವ್ರು ನೋಡ್ತಿದ್ದಾರೆ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಮಾಡುವಂತ. ಮತ್ತು ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅಂತ, ಆದ್ರೂ ಫಸ್ಟ್ ಕಷ್ಟ ಬೀಳಿ ಆಮೇಲೆ ಸಿಗೋದು. ಟೈಮ್ ಯಾವಾಗೂ ಫಸ್ಟ್ ಬರಲ್ಲ, ಲಾಸ್ಟಲ್ಲಿ ಬರೋದು. ಅದಕ್ಕೆ ಕಷ್ಟ ಬೀಳಬೇಕು. ರೈಸು ಬೇಕ್ರಿ ಹುಡ್ತಾ ಇದೀನಿ, ಬೇಕ್ರಿ ಸಿಗ್ತಾ ಇಲ್ಲ. ಈ ಕಡೆ ಟೌನ್ ಹೋಗ್ಬೇಕು. ಒಂದು ಬನ್ನು ಇಲ್ಲ ಫೈನಲ್ ಬಂದು ಸಿಕ್ತು. ಸಕ್ಕತ್ತಾಗಿ ಜಾಸ್ತಿ ಆಗ್ತಿತ್ತು. ಮಧ್ಯಾಹ್ನ ಮಾಡಿದ್ದೀವಿ 1 ಗಂಟೆಗೆ.
ಬಾಯೆಲ್ಲ ಒಣಗೋಗಿದೆ, ನೀರು ಬರಲ್ಲ. ಗೈಸ್ ನೆನ್ಸ್ಕೊಂಡಿದ್ದು ಒಂದೊಂದ್ ಕಿತ ಸಿಕ್ಕಿಲ್ಲ ಅಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ, ಒಬ್ಬ ಬಿಟ್ಟು ಮುಂದೆ ಹೋಗ್ಬೇಕು. ಆ ಟೈಮ್ ಯಾವ್ದು ಕೊಡ್ತಾರೋ ಅದನ್ನ ತಿನ್ಬೇಕು. ಆ ಟೈಮ್ ಯಾವ್ದು ಸಿಗುತ್ತೋ ಅದನ್ನೇ ತಗೊಂಡ್ಬೇಕು. ಇದೇ ಇವತ್ತಿನ ವಿಡಿಯೋ. ಚಾಲೆಂಜ್ ಇವಾಗ ಕಂಪ್ಲೀಟ್ ಆಗಿದೆ. ಟೈಮ್ ಕೂಡ 10 ಗಂಟೆ ಆಗ್ತಿದೆ. ಸೊ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ. ನಿನ್ನೆ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಯಾವ ಕನ್ನಡ ಯೂಟ್ಯೂಬರು 24 hours ಕಂಪ್ಲೀಟ್ ಮಾಡಿಲ್ಲ. ಅದು ರಾತ್ರಿ ಫುಲ್ ಕಂಟಿನ್ಯೂ ಮಾಡಿ ತಿರ್ಗಿ ಬೆಳಿಗ್ಗೆ ಕಂಟಿನ್ಯೂ ಮಾಡಿಲ್ಲ. ಅವ್ರು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ರಾತ್ರಿ ಮುಗಿಸ್ಬಿಡ್ತಾರೆ. ಸೊ ನಾನು ರಾತ್ರಿ 12 ಗಂಟೆಯಿಂದ ಇವಾಗ ರಾತ್ರಿ 12 ಗಂಟೆ ಅಂತ ಇದ್ದೀನಿ. ಸೊ ಉಳ್ದಿರೋದು ಬರೀ ₹1 ಮಾತ್ರ. ಸೊ ₹1 ಇದ್ದಿಲ್ಲ ನನ್ನ ಹತ್ರ. ಸೊ ಗಾಡಿ ತೊಳೆದು ಗಾಡಿ ಉಜ್ಜಿ, ಸೊ ಯಾರೋ ₹100 ಕೊಟ್ರು. ಆ ₹100 ಬರೀ ₹20 ಮಾತ್ರ ಖರ್ಚು ಮಾಡಿ ಇನ್ನ ₹50 ಬಡವರಿಗೆ, ಚಿಕ್ಕ ಮಕ್ಕಳಿಗೆ ಕೊಟ್ಟೆ. ಸೊ ಇನ್ನ ಅದರಲ್ಲಿ ಉಳಿದಿರೋದು ₹1. ಸೊ ಬೆಂಗಳೂರಲ್ಲಿ ಬದುಕೋದು ತುಂಬಾನೇ ಕಷ್ಟ. ಅದು ದುಡ್ಡು ಇಲ್ದಿರ ₹50 ಇಲ್ಲ ₹20 ಇದ್ರೆ ಆರಾಮಾಗಿ ಬದುಕ್ಬೋದು. ಎಲ್ಲಿ ಓಡಾಡ್ದಿರಾ ಸುದ್ದಿರಾ. ಆದ್ರೆ ನಿಮ್ಗೆ ಜಾಗ ಗೊತ್ತಿರಬೇಕು, ಎಲ್ಲಿ ಎಷ್ಟು ಯೂಸ್ ಮಾಡಬೇಕು, ಎಲ್ಲಿ ಏನ್ ತಿನ್ಬೇಕು ಅಂತ ಗೊತ್ತಿದ್ರೆ ಆರಾಮಾಗಿ ಸರ್ವೈವ್ ಆಗ್ಬೋದು. ಕಂಪ್ಲೀಟ್ ಆಗಿದೆ. ಹೋಪ್ ಎಲ್ಲರೂ ವಿಡಿಯೋನ ಫುಲ್ ಆಗಿ ನೋಡಿ, ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಇದೇ ತರ ಸಪೋರ್ಟ್ ಕೊಡ್ತಾನೆ ಇರಿ. ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಕಂಟೆಂಟ್ ಬರ್ತಾನೆ ಇರುತ್ತೆ ಈ ನನ್ನ ಚಾನಲ್ ಅಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ದಯವಿಟ್ಟು ಏನಾದ್ರೂ ಚೇಂಜಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಟೇಕ್ ಕೇರ್ ಗೈಸ್. ಸೊ ವಿ.ಸಿ. ಕ್ರಿಸ್ ಸೈನಿಂಗ್ ಆಫ್. ಯುವಕರ ನಾಡಿನ ಶಿಲ್ಪಿಗಳು. ಆಗದು ಆಗದು ಜನರಿಂದ ನಾನು ಮೇಲೆ ಬಂದೆ. ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು